50-56% ರಿಸರ್ವೇಷನ್ ಇಶ್ಯೂಸಿಂದ KS ನೋಟಿಫಿಕೇಶನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ ಕ್ಯಾನ್ಸಲ್ ಅಂದರೆ ಕ್ವಾಶ್ ಮಾಡಿ ರೀನೋಟಿಫಿಕೇಶನ್ ಮಾಡಿ ಅಂತ ಇತ್ತು. ಅದು ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು. ಅದರ ಅಪ್ಡೇಟ್ಸು ಮತ್ತು ಈ ಒಂದು ರಿಸರ್ವೇಷನ್ ಇಶ್ಯೂಸು ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ಒಂದು ಗವರ್ನರ್ ಅಂದರೆ ಕ್ಯಾಬಿನೆಟ್ಟಲ್ಲಿ ಏನು ಬಿಲ್ ಪಾಸ್ ಮಾಡ್ಕೊಂಡು ಅಂದರೆ ಒಂದು ಆರ್ಡರ್ ಮಾಡಿಕೊಂಡು ಆರ್ಡರ್ ಮೇಲೆ ಗವರ್ನರ್ ಆರ್ಡಿನೆನ್ಸ್ ಪಾಸ್ ಮಾಡಿದ್ರು. ಯಾವಾಗ BJP ಸರ್ಕಾರ ಇದ್ದಾಗ 2.5 ವರ್ಷ ಮುಂಚೆ. ಆದರೆ ಇವಾಗ ಗವರ್ನರ್ ಒಂದು ಆರ್ಡಿನೆನ್ಸ್ ಬಿಲ್ ಇದು ಪಾಸ್ ಮಾಡಿದ್ಮೇಲೆ ಅದ್ರ ವ್ಯಾಲಿಡ್ ಓನ್ಲಿ 6 ಮಂತ್ ಅಷ್ಟೇ ಇರುತ್ತೆ ರಿಸರ್ವೇಷನ್. ಅಂದರೆ 50-56% ಬಂದಿರೋ ಒಂದು ಆರ್ಡಿನೆನ್ಸು ಪಾಸ್ ಮಾಡಿರೋದು 6 ಮಂತ್ ವ್ಯಾಲಿಡ್ ಇತ್ತು. ಒಂದು ಸೆಷನಲ್ಲಿ ಬಿಲ್ ತೊಗೊಂಬಂದು ಅದನ್ನ ಪಾಸ್ ಮಾಡಿ ಆಕ್ಟ್ ಮಾಡಬೇಕಾಯ್ತು, ಪ್ರೆಸಿಡೆಂಟ್ ಸಿಗ್ನೇಚರ್ ಆಗಬೇಕಾಯ್ತು, ಮತ್ತು 9th ಶೆಡ್ಯೂಲಲ್ಲಿ ಸೇರಿಸ್ಬೇಕಾಯ್ತು. ಇದು ಯಾವುದು ಸರ್ಕಾರ ಮಾಡಿದ್ರೆ 50-56% ರಿಸರ್ವೇಷನ್ನು ಆ ವ್ಯಾಲಿಡೇ ಇರಲಿಲ್ಲ. ಅದೇ 2024 KS ನೋಟಿಫಿಕೇಶನ್ ಆಗುತ್ತೆ. ಆ ನೋಟಿಫಿಕೇಶನ್ನ ಕ್ವಾಶ್ ಮಾಡಿ ಅಂತ ಹೇಳ್ಬಿಟ್ಟು ಮಧು ಕೇಸಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹೋಗ್ತಾರೆ. ಅದು ನೋಟಿಫಿಕೇಶನ್ ಕ್ವಾಶ್ ಮಾಡುತ್ತೆ. ಬಿಕಾಸ್ ಆ ರಿಸರ್ವೇಷನ್ ಏನಿದೆ 50-56% ನೋಟಿಫಿಕೇಶನ್ ಮಾಡಿರೋದು ರಿಸರ್ವೇಷನ್ನೇ ವ್ಯಾಲಿಡ್ ಇಲ್ಲ ಅಂದಮೇಲೆ ನೋಟಿಫಿಕೇಶನ್ ಕ್ವಾಶ್ ಮಾಡಿದ್ದಾರೆ, ರೀನೋಟಿಫೈ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ KS ನೋಟಿಫಿಕೇಶನ್ಲಿ ಕನ್ನಡ ಸಾಕಷ್ಟು ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು. ಆ ನೋಟಿಫಿಕೇಶನ್ ಎಲ್ಲರೂ ಈ ಒಂದು ರೀನೋಟಿಫಿಕೇಶನ್ ಆಗಬೇಕು ಇಲ್ಲ ರೀ ಎಕ್ಸಾಮ್ ಆಗಬೇಕು ಅಂತ ತುಂಬ ಸಾಕಷ್ಟು ಅಂದ್ರೆ ಆಲ್ಮೋಸ್ಟ್ 76,000 ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಆದರೆ ಇಲ್ಲಿ KPSC ಆಗಿರ್ಬೋದು ಸರ್ಕಾರ ಯಾವುದೇ ಡಿಸಿಷನ್ ತಗೊಂಡಿಲ್ಲ. ಆದರೆ ಇವತ್ತು ಮತ್ತೆ ಹೈಕೋರ್ಟಿಗೆ ಬೇಕು ಅಂತ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು. ಅಂದರೆ ಕನ್ನಡ ಅಭ್ಯರ್ಥಿಗಳಿಗೆ ಕೋರ್ಟ್ ಆದೇಶ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರಿ. ಎಲ್ಲಿ ಫಾಲೋ ಮಾಡಿದ್ರಿ? ನೀವು ಮಾಡಿಲ್ಲ. ಮತ್ತೆ KPSC ಅವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನು ಆರ್ಡರ್ ಬಂತು ಅದನ್ನ ನೀವು ಫಾಲೋ ಮಾಡ್ಬೇಕಾಯ್ತು, ಅದನ್ನು ಮಾಡಿಲ್ಲ. ನೀವು ಮತ್ತೆ ಹೈಕೋರ್ಟ್ ಹೋದ್ರಿ ಅಪೀಲು. ಹೈಕೋರ್ಟಲ್ಲಿ ಲಾಸ್ಟ್ ಹಿಯರಿಂಗ್ ಅಲ್ಲಿ ನೀವು ಅಂದರೆ ಕೋರ್ಟ್ ಏನಂತ ಹೇಳಿದೆ ಅಂದರೆ ಈ ಒಂದು ಹಿಯರಿಂಗ್ ಕಂಪ್ಲೀಟ್ ಆಗೋ ತನಕ ನೀವು ಎಲ್ಲ ಪ್ರೋಸೆಸ್ KS ಎಲ್ಲ ಪ್ರೋಸೆಸ್ ಮಾಡಿ ಅಂತ ಹೇಳಿ ಆದೇಶ ಬಂತು. ಅಂದರೆ ಅಪ್ ಟು ಏನೋ ಫೈನಲ್ ರಿಸಲ್ಟ್ಸು ಈ ಒಂದು ಜಡ್ಜ್ಮೆಂಟ್ ಮೇಲೆ ರಿಲೇ ಆಗಿರುತ್ತೆ ಅಂತ ಹೇಳಿ. ಈ ಒಂದು ಅಂದರೆ AC ಸ್ಯಾಡು ಅದೇ ಥರ ಮಾಡಿದ್ರು. ಇವಾಗ ಕೋರ್ಟ್ ಆದೇಶ ಇವತ್ತು ಕೇಸ್ ಇದ್ದಿದ್ದು ಮತ್ತೆ KPSC ಅವರು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೋರ್ಟಿಗೆ ಕನ್ಫ್ಯೂಷನ್ ಮಾಡಿಸ್ತಾರೆ. ಕೋರ್ಟ್ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಲ್ಲ. ಯಾಕೆಂದರೆ ಕೋರ್ಟು ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಏನು ಎವಿಡೆನ್ಸ್ ಇದೆ ಅದ್ರ ಮೇಲೆ ಅದು ವ್ಯಾಲಿಡ್ ಆಗುತ್ತೆ. ಯಾಕೆಂದರೆ ಅದು ವ್ಯಾಲಿಡೇ ಇಲ್ಲ ಅಂತ ಕ್ಯಾಟಲ್ಲಿ ಆದೇಶ ಬಂದಿದೆ ಅಂತಂದಮೇಲೆ ಇನ್ನು ನೀವು ಹೈಕೋರ್ಟಿಗೆ ಹೋದರೆ ಹೈಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಗುತ್ತಾ? KPSC ಅವರಿಗೂ ನೀವು ಭ್ರಷ್ಟರಿದ್ದೀರಾ. ಆ KPSC ಕಮಿಷನ್ ಅನ್ನೋದೇ ಒಂದು ದೊಡ್ಡ ಭ್ರಷ್ಟಾಚಾರದಿಂದ ಕೂಡಿರೋದು. ಯಾಕೆಂದರೆ ನಿಮ್ಮವ್ರು ಯಾರ್ಯಾರು ಬೇಕು ಅವ್ರಿಗೆ ಸೀಟ್ ಹಂಚ್ಕೊಂಡ್ಬಿಟ್ಟಿದ್ದೀರಾ. ನೀವು ಅದನ್ನು ಏನು ಬೇಕಾದ್ರೂ ಮಾಡಬೇಕು, ಇವಾಗ ಬೇಗ ಮುಗಿಸ್ಬೇಕು. ನೀವು ಅದೇ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿದೆ, ನಾವು ಫಸ್ಟ್ ಟೈಮ್ ಎಕ್ಸಾಮ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಅದೇ ರೀತಿ ಎಕ್ಸಾಮ್ ಮಾಡಿದಿದ್ರೆ ವಿತಿನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ನೋಟಿಫಿಕೇಶನ್ಸ್ ಪ್ರೋಸೆಸ್ಸೇ ಕಂಪ್ಲೀಟ್ ಆಗ್ತಿತ್ತು. ಇನ್ನೂ ಒಂದು ನೋಟಿಫಿಕೇಶನ್ಸ್ ಇದೆ 385 285+100 ವೇಕೆನ್ಸಿ DPR ಸೆಕ್ಷನ್ ಅಲ್ಲಿ ಆಲ್ರೆಡಿ ವೇಕೆನ್ಸಿ ರೆಡಿ ಇದೆ. ಆದರೆ ಈ ನೋಟಿಫಿಕೇಶನ್ ಕಂಪ್ಲೀಟ್ ಆಗೋ ತನಕ ಹೊಸ ನೋಟಿಫಿಕೇಶನ್ಸ್ ಬರಲ್ಲ. ಇದಕ್ಕೆಲ್ಲ ಯಾರು ಹೊಣೆ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತು KPSC ಅವರು ಹೊಣೆ ಇರ್ತಾರೆ. ಯಾಕೆ ಅಂತಂದ್ರೆ ನೀವು ವಿತಿನ್ ಸ್ಪ್ಯಾನ್ ಆಫ್ 1 year ಕಂಪ್ಲೀಟ್ ಮಾಡಿದ್ರೆ ಬೇರೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಇವತ್ತು ವಿದ್ಯಾರ್ಥಿಗಳ ಕಷ್ಟ ನಿಮಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಕೋರ್ಟಲ್ಲಿ ನಮಗೆ ಖಂಡಿತ ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದ್ರೆ ನೀವು ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂದ್ರೆ ಈ 56% ರಿಸರ್ವೇಷನ್ ಏನಿದೆ ಈ ಇಶ್ಯೂಸ್ ಈ ಸಮಸ್ಯೆನ ಈ ಕೂಡಲೇ ಬಗೆಹರಿಸಿ. ಯಾಕೆಂದ್ರೆ ಎಲ್ಲ ನೋಟಿಫಿಕೇಶನ್ಸು ಎಕ್ಸಾಮ್ಸ್ ಆಗುತ್ತೆ, ಫೈನಲ್ ರಿಸಲ್ಟ್ಸ್ಗೆ ಪೆಂಡಿಂಗ್ ಉಳ್ಕೊಳುತ್ತೆ. ಈ ರೀತಿ ಆಗೋದ್ರಿಂದ ತುಂಬಾ ತೊಂದರೆ ಆಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಆಕ್ಟ್ ಇರ್ಬೋದು, ಬಿಲ್ ತಗೊಂಡ್ಬಿಡ್ತೀರಾ, ಏನೇ ಆರ್ಡರ್ ಪಾಸ್ ಮಾಡಿದ್ರು ಅದು ರೆಟ್ರೋಸ್ಪೆಕ್ಟಿವ್ ಅಪ್ಲೈ ಆಗಲ್ಲ, ಪ್ರಾಸ್ಪೆಕ್ಟಿವ್ ಅಪ್ಲೈ ಆಗೋದು. ನೀವು 9th ಶೆಡ್ಯೂಲ್ಗೆ ಸೇರಿಸ್ಬೇಕಾಯ್ತು, ಅದ್ರ ಮಾಡಿಲ್ಲ ಆ ಕೆಲಸನ. ಅಸೆಂಬ್ಲಿ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಬೇಕಾಯ್ತು, ಆದ್ರೆ ನೀವು ಮಾಡಿಲ್ಲ. ಅದು ನಿಮ್ಮ ಸರ್ಕಾರದ ತಪ್ಪದು. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ. ಏನಿಲ್ಲಿ ಓದೋರೆಲ್ಲರೂ ಏನು MLA ಮಿನಿಸ್ಟರ್ಸು ಬಿಸ್ನೆಸ್ ಮ್ಯಾನ್ ಮಕ್ಕಳೇ ಇರ್ತಾರ? ಯಾವಾಗಲೂ ಕೋರ್ಟಿಗೆ ಹೋಗೋದು, ಆ ಕೋರ್ಟಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಅಡ್ವೊಕೇಟ್ಸ್ ಫೀಸ್ ಪೇ ಮಾಡೋದಕ್ಕೆ. ಸ್ವಲ್ಪ ಆದರೂ ಅರ್ಥ ಮಾಡಿಕೊಂಡು ಸರ್ಕಾರ ಆಗಿರ್ಬೋದು, KPSC ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ನಡೆಸೋದ ಪರೀಕ್ಷಾ ಪ್ರಾಧಿಕಾರ ಯಾವುದೇ ಇರ್ಬೋದು, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಡಿ. ಇವತ್ತು ಕೋರ್ಟಲ್ಲೂ ಅದೇ ಹೇಳಿರೋದು. ನೀವು ಮತ್ತೆ KPSCಯಲ್ಲಿ 15 ದಿನ ನೀವೇನು ಒಂದು ಯಾವುದೇ ಅಬ್ಜೆಕ್ಷನ್ಗೆ ಅಂತ 15 ದಿನ ಟೈಮ್ ತೊಗೊಂಡಿದ್ದೀರಾ. ಆದರೆ ನೀವು 15 ದಿನ ತೊಗೊಂಡು ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡ್ಕೊತ ಹೋದರೆ ನಿಮ್ಗೇನು ಬಿಡಿ, ಆ ಕಡೆ ದುಡ್ಡು ಬರ್ತಾ ಇರುತ್ತೆ. ಆದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಯಾರು ಸ್ಟೇ ಫಂಡ್ ಕೊಡಲ್ಲ.
ಸರ್ಕಾರದಿಂದ ಏನಾದರೂ ಒಂದು 20,000 50,000 ಏನು ಸ್ಟೇ ಫಂಡ್ ಕೊಡ್ತೀರಾ ಅವ್ರು ಉಳ್ಕೊಳೋದಕ್ಕೆ? ಇಲ್ಲ ಅವ್ರ ಊಟದ ವ್ಯವಸ್ಥೆ ಏನಾದರೂ ಮಾಡ್ತೀರಾ? ಉಳ್ಕೊಳ್ಳೋದಕ್ಕೆ ತಿಂಗಳ ಏನಿಲ್ಲ ಅಂದ್ರೆ ಕನಿಷ್ಠ 10,000 ರೂಪಾಯಿ ಬೇಕು. 10,000 ರೂಪಾಯಿ, 10,000 ರೂಪಾಯಿಯಿಂದ ಮಿನಿಮಮ್ 10,000 ರೂಪಾಯಿ ಬೇಕು ಒಂದು ತಿಂಗಳಿಗೆ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, KPSC ಅವರಾಗಿರೋದು, ಹುಡುಗರ ಜೊತೆ, ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡಬೇಡಿ. ನಾನು ಮನವಿ ಮಾಡ್ಕೊತೀನಿ. ಯಾಕೆಂದ್ರೆ ಅವ್ರ ಕಷ್ಟ ಅಷ್ಟಿಷ್ಟಲ್ಲ, ತುಂಬಾ ಕಷ್ಟ ಇದೆ. ಅವ್ರು ಏನೇ ಸಮಸ್ಯೆ ಇದ್ರು ಕೂಡಲೇ ಬಗೆಹರಿಸಿ ಅಂತ ಕೇಳ್ಕೊತೀನಿ. ಈ ಒಂದು KS ವಿಚಾರದಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಸಾಕಷ್ಟು ಎರರ್ ಆಗಿದೆ. ಅದ್ರ ಕುರಿತು ನಾವು ಇದೇ 23ನೇ ತಾರೀಕು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೇಸ್ ಇದೆ. ಇದ್ರ ಬಗ್ಗೆ ದಯವಿಟ್ಟು ಏನಂದ್ರೆ KPSC ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮಗೆ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಕ್ಕಿದೆ. ಯಾಕೆಂದ್ರೆ KPSC ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳ್ಬಿಟ್ಟು. ನಮಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಆಗಿರ್ಬೋದು, ಹೈಕೋರ್ಟ್ ಅಲ್ಲಿ ಎರಡೂ ಕಡೆ ನಮಗೆ ನ್ಯಾಯ ಸಿಗುತ್ತೆ, ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುತ್ತೆ. ಅದರೊಳಗಡೆ ಸರ್ಕಾರ ಏನಾದರೂ ಡಿಸಿಷನ್ ತಗೊಂಡು ಆದಷ್ಟು ಬೇಗ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಿದ್ರೆ ಓಕೆ. ಇಲ್ಲ ಅಂದ್ರೆ ಇದೇ ತಿಂಗಳು ಕೊನೆ, ಈ ಮಂತ್ ಎಂಡ್ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಧಾರವಾಡದಲ್ಲಿ. ಆ ಒಂದು ಅವಕಾಶ ಮಾಡ್ಕೊಡ್ಬೇಡಿ. ಯಾಕೆಂದ್ರೆ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ, ನೀವು ವಯೋಮಿತಿನೂ ಜಾಸ್ತಿ ಮಾಡ್ತಾ ಇಲ್ಲ. ಕನಿಷ್ಠ ಅಂದ್ರೆ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು. ಮತ್ತೆ ನೇಮಕಾತಿ ಈ ಕೂಡಲೇ ಪ್ರಾರಂಭ ಮಾಡಬೇಕು. ಯಾವ ಡಿಪಾರ್ಟ್ಮೆಂಟ್ ಹೋದ್ರೂ ನೀವು ರೋಸ್ಟರ್ ಅಂತ ಹೇಳ್ತೀರಾ, ಆ ರೋಸ್ಟರ್ ಆ ಬಿಂದು, ಮತ್ತೆ ಈಗ KPSC ಇರೋ ನೋಟಿಫಿಕೇಶನ್ಸ್, ಅಗ್ರಿಕಲ್ಚರ್ ಇರ್ಬೋದು, ಲ್ಯಾಂಡ್ ಸರ್ವೇರ್ದು ಎಲ್ಲ ನೋಟಿಫಿಕೇಶನ್ ವಾಪಸ್ ತಗೊಂಡು ಮತ್ತೆ ಅದು ರೋಸ್ಟರ್ ಅಪ್ಲೈ ಆಗಬೇಕು ಅಂದ್ರೆ ಇನ್ನು 1 ವಾರ ಆಗುತ್ತಾ, 6 ತಿಂಗಳಾಗುತ್ತಾ, ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ಅದನ್ನ ಈ ಕೂಡಲೇ ಆ ಸಮಸ್ಯೆ ಬಗೆಹರಿಸಿ. ಮತ್ತೆ ಅದು ಫಾರ್ಮ್ 6 ಬರಬೇಕು ಅಂತ ಹೇಳ್ತಾರೆ. ತುಂಬಾ ಡಿಲೇ ಆಗುತ್ತೆ. ಇದೇನಾದ್ರೂ ಹಿಂಗೆ ಡಿಲೇ ಆಗ್ತಾ ಹೋದ್ರೆ ನೆಕ್ಸ್ಟ್ ನಾವು ಒಂದು 10 ಡೇಸ್ ಅಷ್ಟೇ ನೋಡೋದು. 10 ಡೇಸ್ ಅಲ್ಲಿ ಏನಾದ್ರೂ ನೀವು ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಈ ಮಂತ್ ಎಂಡ್ ಅಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಧಾರವಾಡದಲ್ಲಿ. ಎಲ್ಲಾ ವಿದ್ಯಾರ್ಥಿಗಳು ರೆಡಿ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.